ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇನ್ನೊಂದು ಹೊಸ ಲಾಗ್ ಜೊತೆ ಬಂದಿದ್ದೀನಿ. ಏನಂತ ಅಂದರೆ ಒಂದು 4-5 ದಿನ ಆದಮೇಲೆ ನಾವು ಒಂದು ಶಾಪ್‌ನ ಲಾಸ್ಟ್ ಲಾಗಲ್ಲಿ ಏನು ಹಾಕಿದ್ದೆ ಅದು ಓಕೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಯಾಕಪ್ಪ ಅಂತ ಅಂದರೆ ಒಂದು ಲೊಕೇಶನ್ನು ಆ್ಯಂಡ್ ಎರಡನೇದು ನಮ್ಮ ಬಜೆಟ್‌ಗೆ ಒಂದು 2, 3 ಸಾವಿರ ಜಾಸ್ತಿ ಆಯಿತು. ಬಟ್ ಆದ್ರೂನು ಏನೋ ಒಂದು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಬೆಂಗಳೂರಲ್ಲಿ ಇವಾಗ ನಮಗೆ ಬೇಕಾಗಿರೋ ಥರನೇ ಸಿಗಲ್ಲ ಅಂತ ಗೊತ್ತಾಯ್ತು. ಸೊ ಎಲ್ಲ ಕಡೆ ನೋಡಿದ್ಮೇಲೆ ಇದನ್ನ ಓಕೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಅಂಗಡಿನೂ ಸ್ವಲ್ಪ ನಮಗೆ ಕಂಜೆಸ್ಟೆಡ್ ಆಗೇ ಇದೆ. ಸೊ ಆದ್ರೂ ಸಿಗ್ಬೇಕಲ್ಲ ನಮಗೆ ಬೇಕಾಗಿರೋ ಥರ. ಸೊ ಅದಕ್ಕೋಸ್ಕರ ಇದನ್ನ ಓಕೆ ಮಾಡ್ಬಿಟ್ವಿ. ಆ್ಯಂಡ್ ಪೇಂಟ್ ಕೂಡ ಮಾಡ್ಸೋಣ ಅಂತ ಹುಡುಗರನ್ನ ಕರ್ಕೊಂಡು ಬಂದ್ವಿ. ಸೊ ಇವ್ನು ಪೇಂಟ್ ಮಾಡ್ತಾ ಇರೋನು ಆ್ಯಕ್ಚುಲಿ ಗೊತ್ತಿರೋ ಹುಡುಗನೇ. ಸುಮಾರು ಒಂದು 7-8 ಇಯರ್ಸಿಂದ ಇದೇ ಕೆಲಸ ಮಾಡ್ತಾ ಇದ್ದಾನೆ. ಸೊ ನಮ್ಮ ಬಜೆಟಲ್ಲಿ ಮಾಡಿಕೊಟ್ಟ. ತುಂಬ ಚೆನ್ನಾಗೇನೆ ಬಂದಿದೆ ಔಟ್‌ಪುಟ್ಟು. ಸೊ ಲಾಸ್ಟಲ್ಲಿ ನೋಡ್ತೀರಾ ನಿಮಗೆ ಗೊತ್ತಾಗುತ್ತೆ. ಆ್ಯಂಡ್ ನಿಮಗೂ ಏನು ಅನಿಸುತ್ತೆ ಅನ್ನೋದನ್ನ ನೀವು ಹೇಳಿ. ಸೊ ನಾವು ಎಲ್ಲ ಯಾವ ಕಲರ್ ಮಾಡೋದು, ಹೆಂಗೆ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡೋದಾ ಅಥವಾ ಸೊ ನಾವು ಥೀಮ್ ಅಂತ ಯೋಚನೆ ಮಾಡ್ತಾ ಇದ್ಬೇಕಾದ್ರೆ ನಮಗೆ ಒಂದು ಒಳ್ಳೆ ಸಜೆಷನ್ ಬಂದಿದ್ದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಏನು ವಾಟ್ಸಪ್ಪಲ್ಲಿ ಇವಾಗ ಎ ಅಂತ ಬಂದಿದೆ ಅದರಿಂದ. ನಮ್ಮ ರಿಕ್ವೈರ್ಮೆಂಟು ಎಲ್ಲ ನಾನು ಚಾಟ್ ಮಾಡ್ತಾ ಇದ್ದೆ ಅದ್ರ ಜೊತೆ. ಸೊ ಅವಾಗ ನನಗೆ ಯಾವ ಥೀಮಲ್ಲಿ ವಿ ಆರ್ ಪ್ಲಾನಿಂಗ್ ಒಂದು ಥೀಮ್ ಅಂತ ಅಂದಾಗ ಈ ಥರ ಕಳಿಸ್ತು ಅದು. ಸೊ ಅವಾಗ ನನ್ಗೆ ತುಂಬ ಇಷ್ಟ ಆಯಿತು. ಬ್ಲ್ಯಾಕ್ ಮತ್ತು ಯೆಲ್ಲೋ ಕಾಂಬಿನೇಷನು. ಸೊ ನಾನು ಅದಕ್ಕೆ ಅದನ್ನೇ ಓಕೆ ಮಾಡೋಣ. ಆ್ಯಂಡ್ ಆಲ್ಸೋ ಯೆಲ್ಲೋ ಬಂದು ಒಂದು ಪ್ರೆಸೆಂಟು ಅಂದರೆ ವೆಲ್ಕಮಿಂಗ್ ಕಲರ್ ಅಂತೆ. ಆ್ಯಂಡ್ ಆಲ್ಸೋ ಎಲ್ಲರಿಗೂ ಅಟ್ರಾಕ್ಟ್ ಆಗುತ್ತೆ. ಸೊ ಅದ್ರ ಜೊತೆ ಬ್ಲ್ಯಾಕ್ ಮಿಕ್ಸ್ ಆದರೆ ಸೊ ನೋಡೋಕ್ಕೂ ಲುಕ್ ಚೆನ್ನಾಗಿ ಕಾಣುತ್ತೆ ಅಂತ ನಾವು ಓಕೆ ಮಾಡಿದ್ವಿ. ತುಂಬ ಫೋಟೋಸ್‌ನ ಕಳಿಸಿತು ಆರ್ಟಿಫಿಷಿಯಲ್ ಇಂಟೆಲಿಜೆಂಟಿಂದ. ಯಾವ್ಯಾವ ಥರ ಇದೆ ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ರೆಸ್ಟೋರೆಂಟ್‌ಗಳು, ಕೆಫೆಗಳು, ಸಣ್ಣ ಪುಟ್ಟ ಶಾಪ್‌ಗಳು ಅಂತ. ಸೊ ಅದನ್ನ ನೋಡಿ ನಾನು ಓಕೆ ಮಾಡಿದೆ. ಆ್ಯಂಡ್ ಪೇಂಟ್ ಹೊಡಿಬೇಕಾದ್ರೂ ತುಂಬ ಕಷ್ಟ ಆಯಿತು. ಆಲ್ಮೋಸ್ಟು ಬೆಳಿಗ್ಗೆ ಒಂದು 12 ಗಂಟೆ 11:30ಗೆ ಸ್ಟಾರ್ಟ್ ಮಾಡಿದ್ದು. ನೈಟ್ ಒಂದು 10:30, 11 ಗಂಟೆವರೆಗೂ ಆಯಿತು ಅದು. ಬಿಕಾಸ್ ನಿಧಾನಕ್ಕೆ ಎರಡೆರಡು ಕೋಟು ಪೇಂಟ್ ಮಾಡಿದ್ದು. ಬಿಕಾಸ್ ಅದು ಕುತ್ಕೋಬೇಕು ನೀಟಾಗಿ ಆ್ಯಂಡ್ ಆಲ್ಸೋ ಚೆನ್ನಾಗಿ ಕಾಣಬೇಕು. ನಾನು ಚೂಸ್ ಮಾಡಿರೋದು ಲೆಮನ್ ಆ್ಯಂಡ್ ಯೆಲ್ಲೋ ಮತ್ತು ಬ್ಲ್ಯಾಕು. ಸೊ ನೋಡೋಕೆ ಮಾತ್ರ ತುಂಬ ಅಟ್ರಾಕ್ಟಿವ್ ಆಗಿದೆ. ಆ್ಯಂಡ್ ಲೈಟ್ಸ್ ಕೂಡ ಎಲ್ಲ ಪ್ಲ್ಯಾನ್ ಮಾಡ್ಬೇಕಿನ್ನ. ಸೊ ನೆಕ್ಸ್ಟು ಇದಾದ್ಮೇಲೆ ಇನ್ನು ತುಂಬ ಕೆಲಸ ಇದೆ. ಲೈಟಿಂಗ್ಸು ಆ್ಯಂಡ್ ಇಂಟೀರಿಯರು ಮತ್ತು ಕಿಚನ್ ಐಟಮ್ಸು. ಸೊ ಇದನ್ನೆಲ್ಲ ಕವರ್ ಅಪ್ ಮಾಡ್ತೀನಿ. ಆ್ಯಂಡ್ ಬಜೆಟಲ್ಲೇ ಇದನ್ನು ಕೂಡ ಪ್ಲ್ಯಾನ್ ಮಾಡಿದ್ದೀನಿ. ತುಂಬ ಕಡೆ ವಿಚಾರಿಸಿ ಒಂದೇ ಕಡೆ ಫೈನಲ್ ಮಾಡಲ್ಲ. 2-3 ಕಡೆ ವಿಚಾರಿಸಿ ಎಲ್ಲಿ ನಮಗೆ ವರ್ತ್ ಅನಿಸುತ್ತೆ ಅಲ್ಲಿ ನನ್ನ ಬಜೆಟ್ ಏನಿದೆ ಆ ಬಜೆಟಲ್ಲಿ ನಾನು ಮುಗ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದನ್ನ ನನ್ನ ಡೈಲಿ ಏನು ಅಪ್ಡೇಟ್ಸ್ ಇರುತ್ತೆ ಅದನ್ನ ನೀವು ನೋಡಿದ್ರೆ ನಿಮಗೊಂದು ಪ್ಲ್ಯಾನ್ ಬರುತ್ತೆ. ನೀವು ಒಂದು ಕೆಫೆ ಮಾಡ್ಬೋದು ಅಂತ. ಸೊ ಫೈನಲ್ ಆಗಿ ಪೇಂಟ್ ಎಲ್ಲ ಆಯಿತು ನೋಡಿ. ಸೊ ಯಾವ ಥರ ಕಾಣ್ತಾ ಇದೆ ಅಂತ. ಸೊ ತುಂಬ ನನಗಂತೂ ಇಷ್ಟ ಆಯಿತು. ಇದ್ರ ಜೊತೆ ಲೈಟಿಂಗ್ಸ್ ಪ್ಲ್ಯಾನ್ ಮಾಡಬೇಕು. ಲೈಟಿಂಗ್ಸ್ ಎಲ್ಲ ಹೆಂಗೆ ಬರುತ್ತೆ ನೋಡಿಕೊಂಡು ಸೊ ಆವಾಗ ಒಂದು ಒಳ್ಳೆ ಲುಕ್ ಚೆನ್ನಾಗಿ ಕಾಣುತ್ತೆ. ಎಲ್ಲ ಮುಗಿಯೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 11:30 ಆಗಿತ್ತು. ನನಗೂ ನಿಂತು ಅಲ್ಲಿ ಎಲ್ಲ ತಲೆ ಎತ್ತಿ ನೋಡ್ತಾ ಇರಬೇಕು ಹೆಂಗ್ ಪೇಂಟ್ ಹೊಡಿತಾ ಇರ್ತಾರೆ. ಮತ್ತೆ ಎಲ್ಲಿ ಯಾವ್ಯಾವ ಥರ ಬರಬೇಕು ಅಂತ ಫುಲ್ ಕಾಲೆಲ್ಲ ನೋವ್ತಾ ಇತ್ತು. ನಂಗೆ ನಿಜ ಅವಾಗೇ ಅನಿಸಿದ್ದು ಪೇಂಟ್ ಹೊಡೆಯೋದು ಇಷ್ಟೊಂದು ಕಷ್ಟನಾ ಏನು ಅಂತ. ಒಬ್ಬೊಬ್ರ ಕೆಲಸ ಒಬ್ಬೊಬ್ರಿಗೆ ಒಂಥರ ಅದು. ನಾವು ನಮ್ಮ ಕೆಲಸ ನೋಡಿದಾಗ ಪರವಾಗಿಲ್ಲ ಅಂತೀವಿ ಆ್ಯಕ್ಚುಲಿ. ಸೊ ನಾನು ಆಮೇಲೆ ಎಲ್ಲ 11:30 12 ಗಂಟೆ ಆಯಿತು ಎಲ್ಲ ಮುಗಿಯೋಷ್ಟರಲ್ಲಿ. ಸೊ ಫೈನಲ್ ಆಗಿ ಒಂದು 2 ದಿನ ಬಿಟ್ಟು ಓಪನ್ ಮಾಡಿ ಅಂತ ಹೇಳಿದ್ರು. ಬಿಕಾಸ್ ಅದು ಡ್ರೈ ಆಗೋಕ್ಕೆ ಟೈಮ್ ಬೇಕಂತ. ಸೊ 2 ದಿನ ಆದಮೇಲೆ ನಾನು ಬಂದು ಓಪನ್ ಮಾಡಿದೆ. ಸೊ ಯಾವ ಥರ ಕಾಣ್ತಾ ಇತ್ತು ಏನು ಅಂತ. ಸೊ ನೋಡಿ ಇದು ಡೇ ಟೈಮಲ್ಲಿ ಮಾಡಿರೋ ವಿಡಿಯೋ. ಸೊ ಇವಾಗ ಓಪನ್ ಮಾಡ್ತೀನಿ ಯಾವ ಥರ ಕಾಣ್ತಾ ಇದೆ ಏನು ಅಂತ ನೀವೇ ನೋಡಿ. ಸೊ ಇದು ಬಂದು ಲುಕ್ಕು. ಫುಲ್ಲು ಕಂಪ್ಲೀಟಾಗಿ ಬ್ಲ್ಯಾಕ್ ಆ್ಯಂಡ್ ಯೆಲ್ಲೋ ಆಗಿದೆ. ಸೊ ಪಿ.ಒ.ಪಿ ಕೂಡ ಆಲ್ರೆಡಿ ರೆಡಿ ಇತ್ತು. ಸೊ ಇದೇ ಥರ ಈ ನಮ್ಮ ಕೆಫೆ ಅಪ್ಡೇಟ್ಸು ಯಾವಾಗಲೂ ಬರ್ತಾ ಇರುತ್ತೆ. ಈ ವಿಡಿಯೋನ ನೋಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.